ಶ್ರೀಕಂಠೇಶ್ವರ ಮೂರ್ತಿಗೆ ಅಪಚಾರ ಎಸಗಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಶ್ರೀಕಂಠೇಶ್ವರ ಮೂರ್ತಿಗೆ ಅಪಚಾರ ಮಾಡಿದ್ದಕ್ಕೆ ನೇರವಾಗಿ ಈಗ ಆಕ್ರೋಶ ವ್ಯಕ್ತವಾಗಿದೆ. ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಭಕ್ತರಿಂದ ಮೆರವಣಿಗೆಯನ್ನ ಕೂಡ ನಡೆಸಲಾಗಿದೆ. ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಈ ಮೆರವಣಿಗೆ ನಡೆದಿದೆ. ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಗ್ಗಟ್ಟುಗಳನ್ನು ಮುಚ್ಚಿ ನಂಜನಗೂಡಿನಲ್ಲಿ ಬಂದ್ಗೆ ಬೆಂಬಲವನ್ನು ಸೂಚಿಸಲಾಗಿದೆ. ತಪ್ಪಿತಸ್ಥರನ್ನ ಬಂಧಿಸಬೇಕು ಅಂತ ಮಾಜಿ ಶಾಸಕ ಹರ್ಷವರ್ಧನ್ ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ಮೂಲಕ ಮಾಜಿ ಶಾಸಕ ಹರ್ಷವರ್ಧನ್ ಆಗ್ರಹಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾಜಿ ಶಾಸಕ ಹರ್ಷವರ್ಧನ್ ಜೊತೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಮಾತುಕತೆ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬೋಣ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಶ್ರೀಕಂಠೇಶ್ವರ ಮೂರ್ತಿಯ ಮೇಲೆ ಎಂಜಲ ನೀರನ್ನ ಎರಚಿದ್ರು ಎಂಬ ಕಾರಣಕ್ಕಾಗಿ ಇವತ್ತು ನಂಜನಗೂಡು ಬಂದ್ಗೆ ಕರೆ ಕೊಡಲಾಗಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಶಾಸಕರಂತಹ ಹರ್ಷವರ್ಧನ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಂಜನಗೂಡು ಬಂದ್ ಯಶಸ್ವಿ ಆಗಿದೆಯಾ? ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇದು ನಾವು ಯಾವುದೇ ಥರ ರೀತಿಯಲ್ಲಿ ಪಕ್ಷದ ವತಿಯಿಂದ ಆಗಲಿ ಯಾರೂ ಕೂಡ ಅಲ್ಲಿ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟು ನೀವು ಶಟರ್ ಕ್ಲೋಸ್ ಮಾಡಿ ಅಂತ ಯಾರೂ ಕೇಳಿಲ್ಲ. ನಿನ್ನೆಲ್ಲ ಕೈ ಮುಗಿದ್ಬಿಟ್ಟು ಈ ಥರ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಈ ಥರ ಅಪಮಾನ ಆಗಿದೆ. ನಾವೆಲ್ಲ ಕೂಡ ಭಕ್ತಾದಿಗಳಾಗಿ ಇದಕ್ಕೆ ಬಂದ್ಗೆ ತಾವೆಲ್ಲ ಸಹಕಾರ ಮಾಡಬೇಕು ಅಂತ ಒಂದೇ ಮಾತು ಕೇಳಿದ್ದಕ್ಕೆ ಇವತ್ತೆಲ್ಲ ಸಹಕಾರ ಮಾಡಿದ್ದಾರೆ. ಬಂದು ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ತಾಲೂಕು ಆಡಳಿತದ ಒಂದು ಕಾನೂನು ಸುವ್ಯವಸ್ಥೆ ಇರ್ಬೋದು, ಆಡಳಿತ ಇರ್ಬೋದು, ಎರಡೂ ಕೂಡ ಕುಸ್ತೋಗಿದೆ. ಇದರಲ್ಲಿ ಯಾವುದೇ ಥರ ರೀತಿಯಲ್ಲಿ ಅವರು ಕೂಡ ಬಂದು ಇದನ್ನ ಸರಿ ಮಾಡೋಕ್ಕೆ ಅವ್ರ ಕೈಯಿಂದ ಆಗಿಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿರಲಿಲ್ಲ ಸರ್, ಬಟ್ ಇಂತಹ ಘಟನೆ ನಡೀಲಿಕ್ಕೆ ಯಾರು ಕಾರಣ ಸರ್? ಈಗ ನಾನು ಅದೇ ಕೇಳ್ತಾ ಇರೋದು. ಈಗ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರವರು 2 ಬಾರಿ ಶಾಸಕರಾಗಿದ್ದರು, ನಾನು 1 ಬಾರಿ ಶಾಸಕನಾಗಿದ್ದೆ. 15 ವರ್ಷದಲ್ಲಿ ಈ ಥರ ಘಟನೆಗಳು ನಡೆದಿರಲಿಲ್ಲ ಹಿಂದೆಯಲ್ಲಿ. ಯಾಕೆ ಈ ಥರ ನಡೀತಾ ಇದೆ? ಯಾರು ಅದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಲ್ಲಿ? ಇವತ್ತು ರಾಜ್ಯದ ಆಡ್ತಿರೋ ಒಬ್ಬ ಮುಖ್ಯಮಂತ್ರಿನೇ ಅವ್ರ ನಡವಳಿಕೆನೇ ಸರಿಗಿಲ್ಲ. ಇವತ್ತು ದೇವಸ್ಥಾನದ ವಿಚಾರದಲ್ಲಿ ಅವ್ರು ಯಾವ ಥರ ಅವರು ಭಾವನೆಗಳಿದೆ, ಯಾವ ಥರ ಅವರ ಚಿಂತನೆಗಳಿದೆ, ಅದು ತಕ್ಕಂತೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದೇ ಥರ ನಡೀತಾ ಇದೆ ಅಲ್ಲಿ. ಸೊ ಅದು ಆಗಬಾರ್ದು ಅಷ್ಟೇ. ಸರ್, ನಿನ್ನೆ ಶಾಂತಿ ಸಭೆ ನಡೀತಿತ್ತು ಸರ್, ಬಟ್ ಶಾಂತಿ ಸಭೆ ವಿಫಲ ಆಯ್ತು ಸರ್. ಶಾಂತಿ ಸಭೆ ವಿಫಲ ಆಗಿದ್ದು ಕಾರಣ ಏನಕ್ಕಂದ್ರೆ ತರಾತುರಿಯಲ್ಲಿ ಶಾಂತಿ ಸಭೆ ಕರೆದಿರೋಂಥದ್ದು. ಯಾರಿಗೂ ಕೂಡ ಅಷ್ಟೊಂದು ಮಾಹಿತಿ ಇರಲಿಲ್ಲ ಅಲ್ಲಿ. ಆಮೇಲೆ ಕರೆದಿರೋರು ಎಲ್ಲಿ ನೋಡಿದ್ರೆ ವರ್ಣ ಕ್ಷೇತ್ರದಿಂದ ಬಂದು ಕೂತ್ಕೊಂಡವ್ರೆ. ಈ ಕ್ಷೇತ್ರದ ಅಟ್ಲೀಸ್ಟ್ ಆ ಭಾಗದವ್ರ ಜನರು ಅವ್ರು ಯಾರು ಕೂಡ ಇರಲಿಲ್ಲ. ಆ ಕಡೆ ಎಲ್ಲ ವರ್ಣ ಕ್ಷೇತ್ರದಿಂದ ಬಂದು ಕೂತ್ಕೊಂಡ್ಬಿಟ್ಟು ಈ ಥರ ಒತ್ತಡ ಕೊಟ್ಬಿಟ್ಟು ಅಲ್ಲಿ ನೀವು ಅವರೆಲ್ಲ ಬರೀ ಭಾಷಣ ಮಾಡ್ಕೊಂಡು ಕೂತ್ಕೊಂಡು ನಾವು ಕೇಳ್ತಾ ಇರೋದು ಇಷ್ಟೇನೆ. ಅವತ್ತು ಆಗಿರೋಂಥದ್ದು ಆ ಘಟನೆಗೆ ಕಾರಣಕರ್ತರೇ ಆಗಿರೋದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಷ್ಟೇ ನಮ್ಮ ಬೇಡಿಕೆ ಇದ್ದಿದ್ದಲ್ಲಿ. ಅದು ಬಿಟ್ಬಿಟ್ಟು ನೀವೆಲ್ಲ ಆ ಕಡೆ ಅವ್ರದ್ದೆಲ್ಲ ಮಾತುಗಳು ಕೇಳಿ ಆಮೇಲೆ ಈ ಥರ ಬೇರೆ ಥರ ಎಲ್ಲ ಒಂದು ರೀತಿಯಲ್ಲಿ ನೀವು ಅರ್ಚಕರ ಮುಖಾಂತರ ಅವ್ರು ಕರೆಸ್ಬಿಟ್ಟು ಒತ್ತಡ ತರಿಸ್ಬಿಟ್ಟು ಈ ಥರ ಏನೂ ಆಗೇ ಇಲ್ಲ ಅಂತ ಹೇಳಿ ಈ ಥರ ಎಲ್ಲ ಏನು ಇವತ್ತು ಇಡೀ ರಾಜ್ಯದಲ್ಲಿ ಏನಾಗಿದೆ ಆ ಘಟನೆ ಬಗ್ಗೆ ಎಲ್ಲ ಎಲ್ಲರಿಗೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಆ ವಿಚಾರಗಳೆಲ್ಲ ಗೊತ್ತಾಗಿದೆ. ಇಲ್ಲಿ ಅರ್ಚಕರು ದ್ವಂದ್ವ ಹೇಳಿಕೆಯನ್ನ ನೀಡ್ತಿದ್ದಾರೆ ಸರ್. ದ್ವಂದ್ವ ಹೇಳಿಕೆ ಅಂತಂದ್ರೆ ಆ ಒತ್ತಡಕ್ಕೆ ಪಾಪ ಅವ್ರು ಮಣಿದ್ಬಿಟ್ಟಿದ್ದಾರೆ. ಇಲ್ಲಿ ನೀವು ಬೇರೆ ದೇವಸ್ಥಾನಕ್ಕೆ ನೀವು ನಿಮ್ಗಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ, ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಿ ಅಂದ್ರೆ ಅವ್ರ ಒತ್ತಡಕ್ಕೆ ಇರಲ್ವ ಪಾಪ. ಅವ್ರಿಗೆ ಯಾವ ತರ ಇಲ್ಲಿ ಸಂಬಂಧ ಇಟ್ಕೊಂಡು ಇಷ್ಟು ವರ್ಷದಿಂದ ನೋಡ್ತಾ ಇದೀವಿ ನಾವು ಅರ್ಚಕರನ್ನ. ಇದ್ದಕ್ಕಿದ್ದಂಗೆ ಯಾವ್ದಾರ ಬೇರೆ ದೇವಸ್ಥಾನಕ್ಕೆ ಕಳಿಸ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಮನಸ್ಸು ಇರಲ್ಲ ಅಲ್ಲಿ. ಆಮೇಲೆ ಅವ್ರು ಸೈನ್ ಮಾಡ್ಬೇಕಾದ್ರೆ ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸೈನ್ ಮಾಡಿಸಿಲ್ಲ ಅವ್ರಿಗೆ, ಬರೀ ಸೈನ್ ಮಾಡಿಸ್ಬಿಡಿ ಈ ಕಡೆ ಅಂತ ಸೈನ್ ಮಾಡಿದ್ದಾರೆ ಅವ್ರು. ಆಮೇಲೆ ಸ್ಟೇಟ್ಮೆಂಟ್ ಪ್ರಿಂಟ್ ಮಾಡಿದ್ದಾರೆ ಆ ಕಡೆ. ನೀವು ನೋಡಿದ್ರ ಲೆಟರ್ ಹೆಡ್ ಕೂಡ ದೇವಸ್ಥಾನದ್ದು ಅಲ್ಲ ಅದು, ಯಾವ್ದಾರ ಒಂದು ಇದರಲ್ಲಿ ಒಂದು ವೈಟ್ ಪೇಪರ್ ಅಲ್ಲಿ ಒಂದು ಸೈನ್ ಮಾಡಿಸ್ಬಿಟ್ಟು ಅದ್ರ ಮೇಲೆ ಏನ್ ಬೇಕಾದ್ರೆ ಟೈಪ್ ಮಾಡ್ಕೊಂಡ್ಬಿಡೋದು ಅವರಲ್ಲಿ. ಈಗ ನಿಮ್ಮ ಆಗ್ರಹ ಏನ್ ಸರ್? ಈಗ ನಮ್ಮ ಆಗ್ರಹ ಇಷ್ಟೇ ಇರೋದು, ಅವತ್ತು ಆಗಿರೋಂಥ ಘಟನೆ ಮತ್ತೆ ಇಲ್ಲಿ ಆತರ ಆಗಬಾರ್ದು. ಒಂದು ಇನ್ನೊಂದು ಯಾಕೆ ಕಿಡಿಗೇಡಿಗಳು ಆ ಒಂದು ಘಟನೆಗೆ ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಕೂಡಲೇ ಬಂಧಿಸಬೇಕು ಅಷ್ಟೇ. ಇದಿಷ್ಟು ಮಾಜಿ ಶಾಸಕರಂತಹ ಹರ್ಷವರ್ಧನ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.